ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಎಸ್ ಎಸ್ ಪಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಅನ್ನೋ ಬದಲು ಅದಕ್ಕೆ ಮೀಸಲಿಟ್ಬಿಟ್ಟಿದ್ದೀನಿ ಈ ಒಂದು ವಿಡಿಯೋ. ಯಾಕಂತಂದರೆ ನಿಮ್ಮಲ್ಲಿ ಡೌಟ್ಸ್ಗಳು ಏನಿರ್ತಾವೆ ಅದೆಲ್ಲನೂ ಕೂಡ ಕ್ಲಿಯರ್ ಆಗಬೇಕು ಮೊದಲು ನನಗೆ, ಆಯಿತಾ. ಸೊ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಂಗಾಗಿ ಕನ್ನಡದಲ್ಲಿರ್ತಕ್ಕಂಥದ್ದೇ ಒಂದು ಆರ್ಟಿಕಲ್ ತೊಗೊಂಡಿದ್ದೀನಿ, ಆಯಿತಾ. ಸೊ ಇದರಲ್ಲಿ ನೋಡಿ, ಎಸ್ ಪಿ ವಿದ್ಯಾರ್ಥಿ ವೇತನ 2025-26 ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂದರೆ ಎಸ್ ವಿದ್ಯಾರ್ಥಿ ವೇತನ ಯೋಜನೆ ಕರ್ನಾಟಕ ವಿದ್ಯಾರ್ಥಿಗಳ ಶಿಕ್ಷಣ ವೆಚ್ಚಗಳಿಗೆ ಸಹಾಯ ಮಾಡಲು ರಾಜ್ಯ ಒದಗಿಸಿದ ಯೋಜನೆ ಆಗಿದೆ. ಈ ಎಸ್ ಪಿ ಅನ್ನೋದು ಯಾಕೆ ಮಾಡ್ಯಾರ ಅಂತಂದರೆ, ಸ್ಟೂಡೆಂಟಿಗೆ ಕೆಲವೊಂದಿಷ್ಟು ಅಮೌಂಟ್ ನೀಡ್ ಇರ್ತದೆ, ಅದನ್ನು ಕೊಡಲಿಕ್ಕೋಸ್ಕರ ಎಸ್ ಪಿ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥದ್ದು, ಆಯಿತಾ. ಆ್ಯಂಡ್ ಕರ್ನಾಟಕ ಸರ್ಕಾರವು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲನ್ನು ನಿರ್ವಹಿಸ್ತದೆ. ಇದನ್ನು ಮೇಂಟೈನ್ ಮಾಡೋದು ಕೂಡ ಕರ್ನಾಟಕ ರಾಜ್ಯ ಸರ್ಕಾರನೇ, ಆಯಿತಾ. ನೆಕ್ಸ್ಟು ನೋಡಿ, ಇಲ್ಲಿ ಏನೇನಪ್ಪ ಆಗ್ತದಂದರೆ, ಇಲ್ಲಿ ಇದು ಮೆಟ್ರಿಕ್ ಪೂರ್ವ ಆ್ಯಂಡ್ ಮೆಟ್ರಿಕ್ ನಂತರ ಅಂದರೆ ಎಸ್ ಎಸ್ ಎಲ್ ಸಿಗಿಂತ ಮುಂಚೆ ಇರೋರಿಗೆ ಮತ್ತು ಎಸ್ ಎಲ್ ಸಿ ನಂತರ ಬರ್ತಂಥ ಎರಡು ಸ್ಟೂಡೆಂಟಿಗೆ ಕೂಡ ಏನು ಮಾಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಸಪ್ರೇಟ್ ಅಂತ ಎರಡು ರೀತಿ ಮಾಡ್ತಾರೆ. ಅಂದರೆ ಈಗ ಯಾರಪ್ಪ ಅಂತಂದರೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ, ಓಕೆ, ಅವ್ರಿಗೆ ಏನಪ್ಪ ಅಂತಂದರೆ ಎರಡು ಸಪ್ರೇಟ್ ನಿಮಗೆ ಲಾಗಿನ್ ಪೇಜಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ SC ST OBC ಆ್ಯಂಡ್ ಅಲ್ಪಸಂಖ್ಯಾತ ಮತ್ತು ಇತರ ಆಸಕ್ತ ಗುಂಪುಗಳಿಗೆ ಸಹಾಯ ಮಾಡ್ತದೆ. ಇಲ್ಲಿ ಯಾರ್ಯಾರು ಬರ್ತದೆ ಸ್ಕಾಲರ್ಶಿಪ್ಪು? SC ST ಆ್ಯಂಡ್ OBC ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟಿಗೆ ಮತ್ತು ಇನ್ನೂ ಬೇರೆ ಸ್ಟೂಡೆಂಟು ಕೂಡ ಇದ್ದಾವೆ. ಸೊ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ನಿಮಗೆ ಕೆಲವೊಂದಿಷ್ಟು ಡೌಟ್ಗಳಿರ್ತದೆ, ಇದನ್ನ ಎಲ್ಲನೂ ಕೂಡ ಈ ಒಂದು ಆರ್ಟಿಕಲ್ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, SSB ಸ್ಥಿತಿ ನವೀಕರಣ ಅಂದರೆ ಅವೇಟೆಡ್ ಅದು ಹೊಸ್ದಾಗಿ ಏನು ಮಾಡಿದ್ರು ಅಂತಂದರೆ, ನೋಡಿ, ಸ್ಥಿತಿಯು ನಿರೀಕ್ಷಿಸಲಾಗಿದೆ ಅಂದರೆ ಅವೇಟೆಡ್ ಅಂತ ಯಾರಾದರೂ ಇರ್ತಂದರೆ ಹಂಗಿತ್ತಂದರೆ ಚಿಂತಿಸಬೇಡಿ. ಯಾಕಂದರೆ ಪಾವತಿ ಹೆಚ್ಚಾಗಿ 30 ದಿನಗಳಲ್ಲಿ ಬರ್ತದೆ. ಅಂತಂದರೆ ನಿಮ್ಗೆ 30 ದಿನದ ಒಳಗಡೆ ಏನಪ್ಪ ನಿಮಗೆ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅವೇಟೆಡ್ ಇರ್ತದೆ ನಿಮಗೆ ಬರ್ತದೆ. ಓಕೆ, ಒಂದು ತಿಂಗಳಿಗಿಂತ ಹೆಚ್ಚು ಏನಾದರೂ ಟೈಮ್ ತೊಗೊಂತಂದರೆ ಏನು ಮಾಡಬೇಕು, ನಿಮ್ಗೆ ಯಾರೋ BCM ಆಫೀಸ್ ಅಥವಾ ತಾಲೂಕು ಆಫೀಸ್ ಅಥವಾ ಕಲ್ಯಾಣ ಕಜಿ ಯಾರಿಗೆಲ್ಲ ಇದೆ, ಒಂದು SC ST ಐತಂದರೆ ನೀವು ಯಾವುದಕ್ಕೆ ಹೋಗ್ತೀರಾ? ಸಮಾಜ ಕಲ್ಯಾಣ ಇಲಾಖೆ ಹೋಗ್ತೀರಾ, ಅಥವಾ ನೀವು OB ಸ್ಟೂಡೆಂಟ್ ಐತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ. ಓಕೆ, ಸೊ ಅಂತಂದರೆ ನಿಮಗೆ ಎಲ್ಲನೂ ಕೂಡ ಡೀಟೇಲ್ಸ್ ಒಂದು ತಿಂಗಳ ಮೇಲೆ ಆದರೆ ಅಂದರೆ ನಿಮ್ಗೆ ಏನಾದರೂ ಬ್ಯಾಂಕ್ ಲಿಂಕಿಂಗ್ ಏನಾದರೂ ಸಮಸ್ಯೆ ಆಗಿರ್ತದೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ಬೇಕಷ್ಟೇ. ಓಕೆ, ಆ್ಯಂಡ್ ಇನ್ನೊಂದು ಡೀಟೇಲ್ ಹೇಳ್ತೀನಿ ನೋಡಿ. ಬೇಕಾದ್ರೆ ಈಗ ನಾನು ಹೇಳಿದೆ, ನಮ್ಮದು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಕರ್ನಾಟಕ ಏನು ಮಾಡ್ತಾರೆ, SSP ಈಗ ಸದ್ಯಕ್ಕೆ ಇರೋದು ಪ್ರಾರಂಭಿಸಿದ್ದು ಕೂಡ ಕರ್ನಾಟಕ ಸರ್ಕಾರನೇ. ಯಾರಿಗೆ ಅನ್ವಯಿಸ್ತದೆ? ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಯಾರಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಅಂದರೆ 1 to 10 ಇರೋರಿಗೆ ಮತ್ತು 11ನೇ ತರಗತಿಯಿಂದ UG PG ಎಲ್ಲ ಓದೋರು ಕೂಡ ಬರ್ತದೆ. ಓಕೆ, ಆ್ಯಂಡ್ ಉದ್ದೇಶ ಯಾರಿಗೆ ಅಂತಂದರೆ ಆಧಾರಿತ DBT ಬಳಸಿಕೊಂಡು ಏಕೀಕೃತ ಆನ್ಲೈನ್ ಪೋರ್ಟಲ್ ಮೂಲಕ ಹಣಕಾಸಿನ ನೆರವು. ಓಕೆ, ನಿಮ್ಮ ಪೋಸ್ಟ್ DBTನೇ ಆಗೋದು ಎಲ್ಲರೂ ಕೂಡ. SSB ಪೋರ್ಟ್ನಲ್ಲಿ ಆನ್ಲೈನ್ ಸಲ್ಲಿಕೆ ಇಲ್ಲೇನೋ ಅಪ್ಲಿಕೇಶನ್ ಹಾಕೋದೇ ಇರ್ತದೆ. ಆ್ಯಂಡ್ ಇಲ್ಲಿ ನಿಮಗೆ ನೀಡೋ ಪ್ರಯೋಜನಗಳು ಏನಂತ ನೀವು ಕೇಳ್ಬೋದು. ಏನೆಲ್ಲ ಪ್ರಯೋಜನ ಅದಪ್ಪ ಅಂತಂದರೆ, ಬೋಧನಾ ಶುಲ್ಕ ಮರುಪಾವತಿ ಅಂತಂದರೆ ನಿಮ್ಗಳ ಯಾರೆಲ್ಲ ಪೇಷಂಟ್ ಯೂಸ್ ಅಂತ ಏನಿದೆ ಅದನ್ನೇ ಮಾಡ್ತಾರೆ, ಕೊಡ್ತಾರೆ. ಆ್ಯಂಡ್ ಹಾಸ್ಟೆಲ್ ದಿನ ವಿದ್ಯಾರ್ಥಿ ವೇತನ ಭತ್ಯೆ ಅಂತಂದ್ರೆ ನೋಡಿ, ಕೆಲವೊಂದಿಷ್ಟು ಹುಡುಗರು ಡೇ ಸ್ಕಾಲರ್ ಅಂತ ಇರ್ತಾರೆ, ಹಾಸ್ಟೆಲ್ ಇರೋದಿಲ್ಲ. ಓಕೆ, ಹಾಸ್ಟೆಲ್ ಇಲ್ಲದೆ ವಂಚಿತರಾಗಿರ್ತೀರ, ಮನೆಯಿಂದ ಅಪ್ ಡೌನ್ ಮಾಡೋದು ಅಥವಾ ಏನಾದರೂ ರೂಮ್ ಮಾಡ್ಕೊಂಡಿರ್ತಾರೆ, ಅಂಥ ಸ್ಟೂಡೆಂಟು ಕೂಡ ನಿಮಗೆ 15,000 ಸ್ಕಾಲರ್ಶಿಪ್ ಅದನ್ನು ಕೂಡ ಕೊಡ್ತಾಯಿದ್ದಾರೆ. ಆ್ಯಂಡ್ ನಿರ್ವಹಣಾ ಅನುದಾನಗಳು ಕೆಲವೊಂದಿಷ್ಟು ಬೇರೆ ಅನುದಾನಗಳು ಬಂತಂದರೆ ಅವನು ಕೂಡ ಕೊಡ್ತಾ ಹೋಗ್ತಾರೆ. ಓಕೆ, ವಿತರಣೆ ವಿಧಾನ ಹೆಂಗೆ ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಪೋಸ್ಟ್ DBC ಮಾಡ್ತಾರೆ. ನಮಗೆ ಗೊತ್ತಾಯ್ತು ನಿಮ್ಗೆ, ಅಂದರೆ DBT ಮೂಲಕ ನಿಮಗೆ ಹಣ ಡೈರೆಕ್ಟ್ ಕಳಿಸ್ತಾರೆ ನಮಗೆ. ಓಕೆ, ಎಷ್ಟು ಕೊನೆಯ ದಿನಕ್ಕೆ ಸದ್ಯಕ್ಕೆ ಇರೋದೇನಪ್ಪ ಅಂತಂದರೆ, ಈಗ 2025 ಆ್ಯಂಡ್ ಮಾರ್ಚ್ 2026 ಅಂದರೆ ಮಾರ್ಚ್ವರೆಗೂ ಕೂಡ ಇಲಾಖೆಯಿಂದ ಬದಲಾಗ್ತದೆ. ಅಂದರೆ ಡಿಪಾರ್ಟ್ಮೆಂಟ್ ಮೇಲೆ ಡಿಫ್ರೆಂಟಾಗಿ ಹೋಗ್ತದೆ. ನಿಮ್ಗೆ ಹೇಳ್ತಾನೆ, ಅದನ್ನು ಕೂಡ ಬೇಕಾದ್ರೆ ಜಾಲತಾಣಗಳು ಬಂತಂದರೆ ಇವೆರಡು ನಿಮಗೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿದ್ದು ಎರಡೂ ಕೂಡ ಸೇಮೇ. ಸೊ ಡಿಫ್ರೆಂಟಾಗಿ ಏನು ಮಾಡಿದರೆ ಡೊಮೇನ್ಸ್ಗಳಿದಾವೆ ಅಷ್ಟೇ. ಓಕೆ, SSB ವಿದ್ಯಾರ್ಥಿ ವೇತನ ಕರ್ನಾಟಕ ಎಂದರೆ ಏನಂತಂದರೆ, SSB ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವಾಗಿದೆ. ಇದು ಹಲವಾರು ಮೆಟ್ರಿಕ್ ಪೂರ್ವ ಮತ್ತು ನಂತರದ ವಿದ್ಯಾರ್ಥಿನಿಗಳನ್ನು ಒಂದೇ ವೇದಿಕೆ ತರುತ್ತದೆ. ಇದನ್ನು ಸರ್ಕಾರದಿಂದ ವಿವಿಧ ಇಲಾಖೆಗಳು ನೀಡುತ್ತದೆ. ಅಂದ್ರೆ ಇವಾಗ ಒಂದು ಅರ್ಥ ಆಯಿತು, ನಮಗೆ ಸ್ಕಾಲರ್ಶಿಪ್ ಕೊಡೋದು ವಿವಿಧ ಇಲಾಖೆಗಳು ಅಂದರೆ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾರೆ, ನಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾವೆ. ಸೊ ನಿಮಗೆ ಕೂಡ ಗೊತ್ತಿದೆ, ಈ ಥರ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಗೊತ್ತಾಯ್ತದ. ಅಂದರೆ ಇಡೀ ಪ್ರಕ್ರಿಯೆಯನ್ನು ಆನ್ಲೈನ್ ನಡೆಸಲಾಗ್ತದೆ. ಆ್ಯಂಡ್ ಅರ್ಹ ವಿದ್ಯಾರ್ಥಿಗಳು SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಮತ್ತು ನಂತರ ಅವರ ಅರ್ಜಿಯನ್ನು ಟ್ರ್ಯಾಕ್ ಮಾಡಬಹುದು. ಹಣವನ್ನು ವಿದ್ಯಾರ್ಥಿ ವೇತನ ಮೂಲಕ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಸೊ ನಿಮ್ಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊತಾರೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲನೂ ಕೂಡ ಎಲ್ಲನೂ ಕೂಡ ಆನ್ಲೈನೇ ನಡೀತದೆ. ಯಾವುದೇ ರೀತಿ ಪಾರ್ಸಿಲಿಟಿ ಅಂತ ಇದು ಮೊದಲೇ ಇಲ್ಲ ಬಿಡಿ, ಯಾಕಂದರೆ SSP ಎಲ್ಲರೂ ಕೂಡ ಬರ್ತಾಯಿದೆ. ಓಕೆ, ಆ್ಯಂಡ್ SSP ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಗಳಿಗೆ ಯಾರು ಅರ್ಹರು ಅಂತ ಕೇಳ್ತಂದರೆ, ಈಗ ತಾನೇ ಹೇಳಿದೆ ನಿಮಗೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಅಂತಂದು ಅಂದರೆ 1 to 10 ಆ್ಯಂಡ್ 11ರಿಂದ ಬರ್ತಕ್ಕಂಥ ಎಲ್ಲ ಸ್ಟೂಡೆಂಟು PUC ITI ಡಿಪ್ಲೊಮಾ ಮತ್ತು UG PG ಎಲ್ಲ ಕೋರ್ಸಸ್ಗಳು. ಓಕೆ, ಆ್ಯಂಡ್ ಪ್ರೊಫೆಷನಲ್ ಡಿಗ್ರಿ ಕೂಡ ಇದರಲ್ಲೇ ಬಂದುಬಿಡ್ತಾರೆ. ಓಕೆ, ಆ್ಯಂಡ್ ಇಲಾಖೆ ಪರಿಶೀಲಿಸ್ತದೆ. ಕೆಲವೊಂದಿಷ್ಟು ಇಲಾಖೆ ಡಿಪಾರ್ಟ್ಮೆಂಟ್ಗಳು ಕೊಡ್ತದೆ. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆಗೆ ದಾಖಲೆಗಳು ಏನು ಬೇಕಾಗಿರ್ತದೆ ನೋಡಿ. ಸಂಸ್ಥೆಯಲ್ಲಿ ಮೊದಲು ನೀವು ಏನಾದರೂ ಅಪ್ಲಿಕೇಶನ್ ಹಾಕ್ತೀರ ಅಂದರೆ ಒಂದು ಯಾವುದಾದ್ರೂ ಅಡ್ಮಿಷನ್ ಆಗಿರಲೇಬೇಕು. ಆ್ಯಂಡ್ ಆದಾಯ ಮಿತಿ ಎಷ್ಟು ಅಂದರೆ SC ST ಐತಂದರೆ 2.5 ಲಕ್ಷದ ಒಳಗಡೆ ಇದ್ದರೆ ನಡೀತದೆ. ಆ್ಯಂಡ್ OB ಸ್ಟೂಡೆಂಟ್ ಆಯ್ತಂದರೆ 1 lakh ಒಳಗಡೆ ಇರಬೇಕು. 1 to 2 ಅಂತ ಕೊಟ್ಟರೆ 1 ಲಕ್ಷ ಒಳಗಡೆ ಇರಬೇಕು. ಆ್ಯಂಡ್ ಇಂದಿನ ಪರೀಕ್ಷೆಯಲ್ಲಿ ಮಿನಿಮಮ್ ಎಷ್ಟು 50% ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದ್ರೆ, ಬಟ್ ಜಸ್ಟ್ ಪಾಸ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತದೆ.
ಆ್ಯಂಡ್ ವಿದ್ಯಾಸಿರಿ ಇದರಲ್ಲಿ ಬರ್ತಕ್ಕಂಥ ವಿದ್ಯಾಸಿರಿ ಶುಲ್ಕ ಮರುಪಾವತಿ ಅಂತ ಯೋಜನೆಗಳು ಒಳಗೊಂಡಿರ್ತದೆ. ವಿದ್ಯಾಸಿರಿ ಸದ್ಯಕ್ಕಂದ್ರೆ 15,000 ಇದೆ. ಶುಲ್ಕ ಮರುಪಾವತಿ ಇದು ಏನಪ್ಪ ಅಂದರೆ ಪೇಷಂಟ್ ಟ್ಯೂಸ್ ಅಂತ ಏನು ಅನ್ಕೊಂತಿದ್ವಿ, ಒಂದು ಪಿ ರಿಂಬರ್ಸ್ಮೆಂಟ್ ಅಂತ ಏನು ಕರಿತೀವಿ. ಇದು ನಿಮ್ಮ ಎಷ್ಟು ಕೋರ್ಸ್ಗೆ ನಿಮಗೆ ಫೀಸ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಡ್ ಎಲ್ಲರೂ ಕೂಡ ಕೊಡ್ತದೆ. ಆ್ಯಂಡ್ ಸ್ವಲ್ಪ UDID ಕಾರ್ಡ್ ಇದ್ದವ್ರಿಗೆ ಅಂದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಯಾರಿಗೆಲ್ಲ ಇದೆ ಅವ್ರಿಗೂ ಕೂಡ ಸ್ವಲ್ಪ ಬೇಗನೆ ಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ರೈತ ವಿದ್ಯಾನಿಧಿ ಅಡಿಯಲ್ಲಿ ರೈತರ ಮಕ್ಕಳು ಕೂಡ ಅರ್ಹರು. ಸೊ ರೈತ ವಿದ್ಯಾನಿಧಿ ಸದ್ಯಕ್ಕೆ ತೆಗೆದಿದ್ದಾರೆ, ಮುಂದಿನ ಕೂಡ ಭಾಳಷ್ಟು ಬರ್ತವೆ. ರೈತ ವಿದ್ಯಾನಿಧಿ ಒಂದು ಮೆನ್ಷನ್ ಮಾಡಿದರೆ ರೈತ ವಿದ್ಯಾನಿಧಿ ಕೂಡ ಇನ್ ಕೇಸ್ ಚಾಲು ಆದರೆ ಅವರು ಕೂಡ ಬರ್ತಾ ಹೋಗ್ತದೆ. ನೋಡಿ ಇಲ್ಲಿ ಹೇಳ್ತೇನೆ, ನೋಡಿ ಲಾಸ್ಟ್ ಡೇಟ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡ್ರಿ. ನೀವು SSB ಅಪ್ಲಿಕೇಶನ್ನು ಯಾವಾಗಲೂ ಓಪನ್ ಇರ್ತದೆ. ಬಟ್ ನೀವು ಜನವರಿ 15 ಒಳಗಡೆ ಹಾಕಿತ್ತಂತಂದರೆ ಕೊಡಿ, ಇಲ್ಲಿ ಕಾಣಿಸ್ತೀನಿ, ಜನವರಿ 15 ಒಳಗಡೆ ಹಾಕಿತ್ತಂತಂದ್ರೆ ನಿಮಗೆ ಸ್ಕಾಲರ್ಶಿಪ್ ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಏನಾರ ಎಲಿಜಿಬಲ್ ಇತ್ತಂದ್ರೆ ನಿಮಗೆ ಅಮೌಂಟ್ ಬರ್ತದೆ. ಓಕೆ, ನೆಕ್ಸ್ಟು ಬುಡಕಟ್ಟು ಇಲಾಖೆ ಅಂತ ಬಂದು ಬುಡಕಟ್ಟು ಕಲ್ಯಾಣ ಇಲಾಖೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರು ಫೆಬ್ರವರಿ 2 ಯಾರಿಗೆ ಮೆಟ್ರಿಕ್ ನಂತರ ಮೆಟ್ರಿಕ್ ಪೂರ್ವ ಆಗಿತ್ತು ಅಂದರೆ ಮಾರ್ಚ್ 31. ಓಕೆ, ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ OBC ಸ್ಟೂಡೆಂಟಿಗೆ ನಿಮಗೂ ಕೂಡ ನಿಮ್ಗೆ 10ನೇ ತರಗತಿ ಒಳಗಡೆ ಇತ್ತಂದರೆ ಮಾರ್ಚ್ 31. ಇಲ್ಲ ನಾನು UG ಕೋರ್ಸಸ್ಗಳ ಹಳೆ PUC ಅಥವಾ PG ಕೋರ್ಸಸ್ ಓದ್ತಿದ್ದೀನಿ ಅಂದರೆ ಜನವರಿ 31. ಇಷ್ಟು ಅಂದರೆ ನೋಡ್ಕೊಂಬರಿ. ಇದೇ ರೀತಿ ಮೈನಾರಿಟಿ ಸ್ಟೂಡೆಂಟು ಕೂಡ ಇಲ್ಲ ಕೊಟ್ಟವ್ರಿ ಸೇಮ್. ಅಂದರೆ ನೀವು ಯಾವ ಬೇಕು ಅಪ್ಲಿಕೇಶನ್ ಯಾವಾಗಲೂ ಇರ್ತದೆ. ಬಟ್ ಈ ಟೈಮ್ ಒಳಗಡೆ ಅಪ್ಲಿಕೇಶನ್ ಆಗಿತ್ತಂದರೆ ಈ ಡಿಪಾರ್ಟ್ಮೆಂಟಿಂದ ನೀವು ಎಲಿಜಿಬಲ್ ಇರ್ತೀರಾ, ಅವ್ರ ಡಿಪಾರ್ಟ್ಮೆಂಟೇ ಕೊಡೋರು ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ ಬಿಟ್ಟು ಡಿಪಾರ್ಟ್ಮೆಂಟ್ ಅವರು, ಅದು ಆ ಸಮಸ್ಯೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಜನವರಿ 15 ಒಳಗಡೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿಲ್ಲಪ್ಪ, ನಾನು 16ಕ್ಕೆ ಹಾಕಿತ್ತು ಅಂತಂದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಓಕೆ, ಹಿಂಗೆ ನೆಕ್ಸ್ಟ್ SSB ವಿದ್ಯಾರ್ಥಿ ವೇತನಕ್ಕಾಗಿ ದಾಖಲಾತಿಗಳ ಪಟ್ಟಿ ಇಲ್ಲಿ ಕಾಣಿಸ್ತಿದೆ. ನಿಮ್ಗೆ ಏನೇನೆಲ್ಲ ಬೇಕು ಅಪ್ಲಿಕೇಶನ್ ಹಾಕ್ತೀರ ಅಂತಂದರೆ, ಸೊ ಕಡ್ಡಾಯ ದಾಖಲೆ ಎಲ್ಲ ವಿದ್ಯಾರ್ಥಿಗಳು ಏನೆಲ್ಲ ಬೇಕು ಮೇನ್ ಅಂತಂದರೆ ಆಧಾರ್. ಓಕೆ, ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಬೇಕಾಗ್ತದೆ. ಆ್ಯಂಡ್ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID. ಓಕೆ, ಆ್ಯಂಡ್ ಆಧಾರ್ ಲಿಂಕ್ ಬ್ಯಾಂಕ್ ಪಾಸ್ಬುಕ್, ಯಾಕಂತಂದರೆ ಆಧಾರ್ ಲಿಂಕ್ ಇರೋದ್ರಿಂದಲೇ ನಿಮಗೆ ಪೋಸ್ಟ್ ಡಿಬಿಟ್ ಡೈರೆಕ್ಟ್ ಆಗ್ತಿರೋದು. ಆ್ಯಂಡ್ ಜಾತಿ ಪ್ರಮಾಣಪತ್ರ ಆಡಿ ಸಂಖ್ಯೆ ಬೇಕಾಗ್ತದೆ. ಆ್ಯಂಡ್ ಆದಾಯ ಪ್ರಮಾಣಪತ್ರ ಅದ್ರ ಕೂಡ ಆಡಿ ಸಂಖ್ಯೆ ಬೇಕಾಗ್ತದೆ. ಓಕೆ, ಗಮನಿಸಿ, ನಿಮ್ಮ ಬ್ಯಾಂಕ್ ಆಧಾರ್ ಲಿಂಕ್ ಮಾಡಿದರೆ ಸಾಲದು. ವಿದ್ಯಾರ್ಥಿ ವೇತನ ಹಣವನ್ನು ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು NPCI ಸೀಡ್ ಮಾಡಬೇಕು, ಅಂದರೆ ಸೀಡಿಂಗ್ ಕೂಡ ಮಾಡಬೇಕಾಗಿರ್ತದೆ. ಓಕೆ, ಸೀಡಿಂಗ್ ಕೂಡ ನೋಡ್ಬೋದು ನೀವು ಸ್ಟೇಟಸ್ ಒಳಗೆ ಆಗೈತೆ ಇಲ್ಲ ಅಂತ ಚೆಕ್ಔಟ್ ಮಾಡ್ಕೊ SSBದಲ್ಲಿ ಹೋಗ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಓಕೆ, ಆ್ಯಂಡ್ ಅದ್ರ ತಕ್ಕನಾಗೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟವ್ರೆ. ಈಗ ಮೆಟ್ರಿಕ್ ಪೂರ್ವ ಇತ್ತಂತಂದರೆ ಏನು ಮಾಡ್ಕೊ ವಿದ್ಯಾರ್ಥಿಗಳ SATS ಅಂದರೆ ಸ್ಯಾಡ್ಸ್ ನಂಬರ್ ಅಂತ ಕರಿತಾರೆ, ಅದ್ರದ್ದು ID ಬೇಕು. ಇಲ್ಲಿ ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ ಇದ್ದರೆ ಸಾಕು, ಅಂದರೆ ಯಾರ್ದು ಆಫ್ಟರ್ SSLC. ಇಲ್ಲಿ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕು, ಇಲ್ಲಿನೂ ಕೂಡ ಸೇಮ್ ಹಿಂದಿನ ವರ್ಷದ ಅಂಕಪಟ್ಟಿ. ಇಲ್ಲಿ ಸಂಸ್ಥೆಯಿಂದ ಬೋನಾಫೈಡ್ ಅಥವಾ ಅಧ್ಯಯನ ಪ್ರಮಾಣ ಪತ್ರ ಬೇಕಾಗ್ತದೆ, ಇಲ್ಲಿ ಕೂಡ ಸೇಮ್ ಬೇಕಾಗ್ತದೆ. ನೆಕ್ಸ್ಟು ಶುಲ್ಕ ರಸೀದಿ, ಇಲ್ಲಿ ಅರ್ಹ ಶುಲ್ಕ ರಸೀದಿ 2 ಸೇಮೆ ಅಪ್ಲೈ ಅಂದರೆ ಫೀಸ್ ಕಟ್ಟಿರ್ತಾರಲ್ಲ ಅದು ಬೇಕಾಗ್ತದೆ. ಆ್ಯಂಡ್ ಅಂಗವೈಕಲ್ಯ ಪ್ರಮಾಣ ಪತ್ರ ಅಥವಾ UDID ಸಂಖ್ಯೆ, ಇಲ್ಲೂ ಕೂಡ ಡಿಸಬಿಲಿಟಿ ಸಿಗೋದು UDID ನಂಬರ್ ಯಾವ್ದಿರುತ್ತೆ ಅದು ಬೇಕಾಗ್ತದೆ. ನೆಕ್ಸ್ಟ್ ಹಾಸ್ಟೆಲ್ ID. ಸೊ ಇಲ್ಲಿ ಕೂಡ ಏನು ಬೇಕು ವಿಶ್ವವಿದ್ಯಾಲಯ, ಇಲ್ಲಿ ಹಾಸ್ಟೆಲ್ ID ಬೇಕಾಗ್ತದೆ, ಯಾಕಂದರೆ ಇಲ್ಲಿ ಇದನ್ನು ಸ್ಟಾರ್ಟ್ ಆಗೋದಲ್ವ. ಸೊ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ಹಾಸ್ಟೆಲ್ ID ಹಾಕ್ತಾರೆ, ಇಲ್ಲಿ ಕೂಡ ನೋಡಿ. ನೆಕ್ಸ್ಟು ಇಲ್ಲಿ SSLC ಮುಗಿದ ತಕ್ಷಣ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಹುಡುಗರು ಬೋರ್ಡ್ ಹೋಗೋದಾಯಿತು ಅಥವಾ ಯೂನಿವರ್ಸಿಟಿಲಿಂದ ಏನು ಮಾಡ್ತಾರೆ ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಸೊ ಹಂಗಾಗಿ ಅದರದ್ದು ನೋಂದಣಿ ಸಂಖ್ಯೆ ಬೇಕಾಗ್ತದೆ, ಕಾಲೇಜು ನೋಂದಣಿ ಸಂಖ್ಯೆ ಬೇಕಾಗ್ತದೆ. ಸೊ ವಿಶ್ವವಿದ್ಯಾಲಯ ಇತ್ತಂದರೆ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗ್ತದೆ. ಇಲ್ಲಿ ಸಂಬಂಧಿಸಿದ ದಾಖಲಾತಿಗಳ ಈ ದೃಢೀಕರಣ ಸಂಖ್ಯೆ ಅಂತ ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರ, ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಕೋರ್ಸ್ಗೆ ಈ ದೃಢೀಕರಣ ಮಾಡಿಸಲೇಬೇಕಾಗಿರ್ತದೆ. ಆ್ಯಂಡ್ SSB ಖಾತೆಯನ್ನು ಹೇಗೆ ರಚಿಸುವುದು ಒಂದು ಹೊಸ ಬಳಕೆದಾರರು ಗೊತ್ತಿಲ್ಲ ಅಂತಂದರೆ, ಸೊ ಹೊಸ ಬಳಕೆದಾರರು ಮೊದಲ ಖಾತೆಯನ್ನು ರಚಿಸಬೇಕು. ಮಾನ್ಯ ಬಳಕೆದಾರ ID ಇಲ್ಲದೆ ನೀವು SSB ವಿದ್ಯಾರ್ಥಿ ವೇತನ ಲಾಗಿನ್ ಆಗಲು ಪ್ರವೇಶ ಸಾಧ್ಯವಲ್ಲ. ಅಂದರೆ ಫಸ್ಟಿಗೆ ಮಾಡೋದು ನೀವು ಡೈರೆಕ್ಟಾಗಿ ಲಾಗಿನ್ ಆಗಲಿಕ್ಕೆ ಬರಲ್ಲ, ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಓಕೆ, SSBಲಿ ರಿಜಿಸ್ಟ್ರೇಷನ್ ಆಗಿ ಆ ಒಂದು ID ಕೊಡ್ತಾರೆ. ಆ್ಯಂಡ್ ID ಮತ್ತು ಪಾಸ್ವರ್ಡ್ ಇಟ್ಕೊಂಡು ಲಾಗಿನ್ ಆಗ್ಲಿಕ್ಕೆ ಬರ್ತದೆ. ಸೊ ಏನು ಮಾಡಬೇಕು, ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಹಾಕಬೇಕು, ಕ್ಲಿಕ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತಾರೆ. ಆ್ಯಂಡ್ ಅದಾದ ತಕ್ಷಣ ನಿಮಗೆ ನೆಕ್ಸ್ಟ್ ಬರ್ತದೆ ಖಾತೆ ರಿಜಿಸ್ಟ್ರೇಷನ್ ಅಂತ ಬರ್ತದೆ. ಸೇಮ್ ಡೀಟೇಲ್ಸಿಗೆ ಆಧಾರ್ ವಿವರಗಳು ಏನು ಮಾಡ್ತಾರೆ ಹಾಕಿದ ತಕ್ಷಣ ಈ KYC ಎಲ್ಲನೂ ಕೂಡ ಕಂಪ್ಲೀಟ್ ಆಗ್ತದೆ. ಹೌದು ಅಂತ ಆಯ್ಕೆ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಪರಿಶೀಲಿಸಿ ಮಾಡ್ಬೋದು. ನೀವು OTP ಒಂದು ಬರ್ತದೆ, ಆವಾಗ OTP ಹಾಕೊಂಡ್ಬಿಟ್ರೆ ಸಾಕು ನಿಮಗೆ ಬರ್ತದೆ. ಪಾಸ್ವರ್ಡ್ ಕೂಡ ರಚಿಸೋಕ್ಕೆ ಈ ರೀತಿಯ ಪಾಸ್ವರ್ಡ್ ನೋಡಿ 8 ರಿಂದ 15 ನಂಬರ್ ಇರ್ತಕ್ಕಂಥದ್ದು. ಆ್ಯಂಡ್ ಒಂದು ಎಲ್ಲ ಮಿಕ್ಸ್ ಇರಬೇಕು, 8 ರಿಂದ 15 ಸಂಖ್ಯೆ ಇರಬೇಕು. ಆ್ಯಂಡ್ 0 to 9 ನಂಬರ್ಸ್ ಇರಬೇಕು, ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು. ಆ್ಯಂಡ್ ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ಏನು ಮಾಡಬೇಕು, ಒಂದು ವಿಶೇಷ ಅಕ್ಷರ ಸ್ಪೆಷಲ್ ಒಂದು ಲೆಟರ್ ಕೂಡ ಮೆನ್ಷನ್ ಮಾಡಿ ಒಂದು ಪಾಸ್ವರ್ಡ್ ತೊಗೊಂಡು ದೃಢೀಕರಿಸಿ ಅಂತ ಕೊಟ್ಟರೆ ನಿಮ್ದು ಎರಡು ಕೂಡ ರೆಡಿ ಆಗ್ತದೆ. ನೆಕ್ಸ್ಟ್ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೊಂಡು ಹೋಗ್ಬೋದು. ನೋಡಿ, ಅಪ್ಲಿಕೇಶನ್ ಹಾಕೋದು ಫಸ್ಟ್ ಟೈಮ್ ಹಾಕುವಾಗ ನಿಮ್ಗೆಲ್ಲನೂ ಕೂಡ ಡೀಟೇಲ್ಸಾಗಿ ಆಗ್ತಾ ಹೋಗ್ಬೇಕಾಗ್ತದೆ. ಆ್ಯಂಡ್ ನಿಮ್ಮ ಜಸ್ಟ್ ID ನಂಬರ್ ಎಂಟ್ರಿ ಆಗಿಬಿಟ್ರೆ ಸಾಕು, ನಿಮ್ಮ ಜಾತಿ ಪ್ರಮಾಣಪತ್ರದ ಡೀಟೇಲ್ಸ್ ಅಥವಾ ಆದಾಯ ಪ್ರಮಾಣಪತ್ರ ಡೀಟೇಲ್ಸ್ ಎಲ್ಲ ಕೂಡ ಆಟೋಮೆಟಿಕ್ ಬರ್ತಿರ್ತದೆ. ಯಾಕಂತಂದರೆ ನಿಮ್ಮ ಒಂದು ID ನಂಬರ್ನಿಂದ ಏನು ಮಾಡ್ತಾರೆ ಅಂತಂದರೆ ಅವರು ನಿಮ್ಮದು ಸಂಬಂಧಪಟ್ಟ ಹಾಗೆ ಕಂದಾಯ ಇಲಾಖೆ ಇರ್ಬೋದು
ಆದ್ದರಿಂದ ಏನು ಮಾಡ್ತಾರೆ, ಡೈರೆಕ್ಟಾಗಿ ಅವರು ಪೆಚ್ ಮಾಡ್ಕೊಂಡಿರ್ತಾರೆ, ತೊಗೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕಾಲೇಜ್ ಯೂನಿವರ್ಸಿಟಿಗೆ ರಿಜಿಸ್ಟ್ರೇಷನ್ ಆಗಿತ್ತಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗಿರುತ್ತಲ್ವ, ಕಾಲೇಜ್ ಹೆಂಗಿದ್ರು ಅಫಿಲೇಷನ್ ಆಗಿರ್ತದೆ. ಸೊ ಹಂಗಾಗಿ ಈಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ದು ಅಕಾಡೆಮಿಕ್ ಡೀಟೇಲ್ಸ್ ಆಟೋಮೆಟಿಕ್ಲಿ ಬಂದುಬಿಡ್ತದೆ. ಸೊ ನಿಮ್ಮ ಕೆಲವೊಂದಿಷ್ಟು ಮಾರ್ಕ್ ಶೀಟ್ ಎಂಟ್ರಿ ಮಾಡೋದು ಅಂತಂದು ಕೆಲಸ ಇರ್ತವೆ, ಅಂತ ಅಷ್ಟೇ ಮಾಡಬೇಕು. ಓಕೆ, ಸೊ SSP ಹಾಕೋದೇನು ದೊಡ್ಡ ವಿಚಾರ ಏನಿಲ್ಲ. 5 ಸ್ಟೆಪ್ಸ್ಗಳು ಬರ್ತವೆ. ಮೊದಲನೇ ಸ್ಟೆಪ್ಸ್ ಏನು ಮಾಡ್ತೀರ ಅಂತಂದರೆ, ಇಲ್ಲಿ ನೋಡಿ, ಮೊದಲನೇ ಸ್ಟೆಪ್ಪು ವಿದ್ಯಾರ್ಥಿ SSP ಲಾಗಿನ್ ಆಗ್ತಾರೆ. ಓಕೆ, ಅದಾದ ತಕ್ಷಣ ಎರಡನೇದು ಶೈಕ್ಷಣಿಕ, ಮೊದಲೇ ಬರೋದು ಆ್ಯಕ್ಚುಲಿ ಶೈಕ್ಷಣಿಕ ವಿವರ, ಜಸ್ಟ್ ಲಾಗಿನ್ ಆಗೋದು ಅಷ್ಟೇ ಇರ್ತದೆ. ಆಯಿತಾ, ಶೈಕ್ಷಣಿಕ ವಿವರದಲ್ಲಿ ಬಂದಾಗ ನಿಮ್ದೆಲ್ಲನೂ ಕೂಡ ಡೀಟೇಲ್ಸ್ ನೀವು ಏನೇನೆಲ್ಲ ಮಾಡ್ತಿರ್ತಾರೆ, ನಿಮ್ಮ ಹೆಸರು, ನಿಮ್ಮದು ಕಾಲೇಜ್ ನೇಮು, ಯಾವ ಓದ್ತಿರ್ತಾರೆ, ನಿಮ್ಮ ತಂದೆ ಹೆಸರೇನು, ಸ್ಯಾಡ್ಸ್ ನಂಬರ್ ಏನು, ಅದೆಲ್ಲನೂ ಕೂಡ ಕೇಳ್ತಾ ಇರ್ತಾರೆ. ಅಂದರೆ ಸೊ ಅದಾದ ತಕ್ಷಣ ಪೋಷಕರು ಮತ್ತು ಉದ್ಯೋಗದ ವಿವರಗಳು ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೀವು ಯಾವ ಕ್ಯಾಸ್ಟ್ ಬರ್ತೀರಾ, ನೀವು ಏನೆಲ್ಲ ಕೆಲಸ ಮಾಡ್ಕೊಂಡು ಕೆಲವೊಂದಿಷ್ಟು ಕೇಳ್ತಾರೆ. ಇಲ್ಲಾಂದರೆ ಡೈರೆಕ್ಟಾಗಿ ಒಂದು 2 ಸ್ಟೆಪ್ ಆಟೋಮೆಟಿಕ್ ತುಂಬಿರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಮದು ರೀಜನ್ ಹಿಂದೂ ಒಂದು ಸಬ್ ಕ್ಯಾಸ್ಟ್ ಅಂತ ಎಲ್ಲ ಡೀಟೇಲ್ಸ್ ಕೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಆಡಿ ನಂಬರ್ ಆಗ್ತಿರ್ತಾರೆ, ಜಾತಿ ಪ್ರಮಾಣ ಪತ್ರ. ಸೊ ಹಂಗಾಗಿ ಏನು ಕೇಳಕ್ಕೆ ಹೋಗಲ್ಲ ಜಾಸ್ತಿ. ನೆಕ್ಸ್ಟು ಜಾತಿ ಮತ್ತು ಆದಾಯದ ವಿವರ ಕೂಡ ಇಲ್ಲಿ ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ಕೇಳ್ತದೆ. ಇಲ್ಲಿ ಹೇಳ್ದಂಗೆ ನಾವು ಏನು ಮಾಡಿದ್ವಿ, ಇಲ್ಲಿ ಅವು ಕಾಣಿಸಿದೆ ನೋಡಿ. ಸೊ 8 ರಿಂದ 15 ಅಕ್ಷರ ಇರತಕ್ಕಂಥದ್ದು ಒಂದು ಏನು ಮಾಡ್ತೀವಿ, ಇಷ್ಟು ದೊಡ್ಡದಾಗಿ ಏನು ಮಾಡಬೇಕಾಗ್ತದೆ, ನೀವು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಪಾಸ್ವರ್ಡ್ ನೇಮ್ ಹಾಕೊಂಡು ಇದೆಲ್ಲನೂ ಕೂಡ ಒಂದಿರ್ತದೆ. ಆ ಥರ ಎಂಟ್ರಿ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಬರ್ತದೆ. ಇಷ್ಟು ವೈಯಕ್ತಿಕ ಮತ್ತು ವಸತಿ ವಿವರಗಳು, ಈಗ ನಾನು ಹೇಳಿದ ಪರ್ಸ್ನಲ್ ಆ್ಯಂಡ್ ನಿಮಗೆ ಹಾಸ್ಟೆಲ್ಲರ, ಡೇಸ್ ಕಲರ್ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು, ನೆಕ್ಸ್ಟು ಡಿಸೇಬಿಲಿಟಿ ಇದ್ದಿದ್ರೆ ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗ್ತದೆ. ಆ್ಯಂಡ್ ಹಾಸ್ಟೆಲ್ ವಿವರಗಳಂತೂ ಮತ್ತೆ ಕೇಳೋರೆ. ಸೊ ಇನ್ ಕೇಸು ಡೇಸ್ ಸ್ಕಾಲರ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಡೇಸ್ ಕಲರ್ ಇತ್ತಂತಂದ್ರೆ ಏನಾಗ್ತದೆ, ನಿಮಗೆ 15,000 ರೂಪಾಯಿ ಬರ್ತದೆ. ಓಕೆ, ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲಹೆ 1 ಟೈಮ್ ಎಲ್ಲ ಕೂಡ ರಿವ್ಯೂ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು, ಸಲ್ಲಿಸು ಅಂತ ಕೊಟ್ಟರು ನೋಡಿ. ನೆಕ್ಸ್ಟು ಸ್ವೀಕೃತಿಯನ್ನು ಮುದ್ರಿಸಿ, ಎಲ್ಲರೂ ಲಾಸ್ಟಿಗೆ ಅಕ್ನಾಲೇಜ್ಮೆಂಟ್ ಅಂತ ಏನು ಕರಿತೀವಿ ನಾವು, ಅಂದರೆ ಫೈನಲ್ ನಿಮಗೆ ಕಾಪಿ ಅಂತ ಏನು ಕರಿತೀವಿ ಅದನ್ನು ತೊಗೋಬೇಕಾಗ್ತದೆ, ಉಳಿಸ್ಕೋಬೇಕು ನಿಮ್ಮ ಹತ್ರನ. ಏನಾರ ಸಮಸ್ಯೆ ಬಂತಂದ್ರೆ ವಾಪಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಕ್ಕೆ ಬರ್ತದೆ. ಓಕೆ, ಸೊ ಈ ರೀತಿಯಾಗಿ ಎಲ್ಲನೂ ಕೂಡ ಇರ್ತದೆ ನೋಡಿ. ಒಟ್ಟಾರೆ ಅಪ್ಲಿಕೇಶನ್ ಹತ್ರ ಹಾಕಿರಿ, ಯಾಕಂದರೆ ಅದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥದ್ದು ಯಾವುದೂ ಕೂಡ ಮಿಸ್ ಆಗೋದಿಲ್ಲ ನಿಮಗೆ. ಓಕೆ, ಟೋಟಲಿ ಎಲ್ಲನೂ ಕೂಡ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರ್ತದೆ. ಆ ಒಂದು ಅಕಾಡೆಮಿಕ್ ಇಯರ್ ಮುಗಿಯೋಷ್ಟರಲ್ಲೇ ನಿಮ್ಮದು ಸ್ಕಾಲರ್ಶಿಪ್ ಬಂದು ನಿಮ್ಮ ಅಕೌಂಟಿಗೆ ಬಂದಿರ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವೆಲ್ಲ ಹಾಕುವಾಗ ಅಪ್ಲಿಕೇಶನ್ ಹಾಕಿದ್ರೆ ವಿತಿನ್ 1 ಮಂತಲ್ಲೇ ಆಗಿದೆ ನಮ್ಮದಂತೂ. ಈಗ ಥ್ರೂಔಟ್ 4 ವರ್ಷ ನಾವು ಏನು UG ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀವೋ, ಇದರ ಅಪ್ಲಿಕೇಶನ್ ಹಾಕಿ ವಿತಿನ್ 1 ಮಂತಲ್ಲೇ ನಿಮ್ದೆಲ್ಲನೂ ಕೂಡ ಸ್ಕಾಲರ್ಶಿಪ್ ಬಂದಿವೆ. ಸೊ ಮಿಸ್ ಮಾಡ್ಕೋಬೇಡ್ರಿ ಅಷ್ಟೇ. ಓಕೆ ಕೊಂಡ್ರು, ಇದ್ರ ತಕ್ಕನಿಗೆ ಏನೋ ಅಪ್ಡೇಟ್ ಬಾಸ್ತಾಗಿ ಬರ್ತಾ ಇರ್ತವೆ, ಏನಾದರೂ ಬರ್ತಾ ಇರ್ತವೆ, ವಾಟ್ಸಪ್ ಚಾನಲ್ ತಿಳಿಸ್ತಿರ್ತೀವಿ, ಅಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.